ಬೆಳಗಾವಿಯ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸ್ಥಿತಿ ಗಂಭೀರ ಆಗಿದೆ. ಮತ್ತೊಂದು ಕೃಷ್ಣ ಮೃಗ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿ ಅಸ್ವಸ್ಥಗೊಂಡಿದೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿ ಇರುವಂತಹ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸರಣಿ ಮುಂದುವರೆದಿದೆ. ಮತ್ತೊಂದು ಕೃಷ್ಣ ಮೃಗ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿ ಅಸ್ವಸ್ಥಗೊಂಡಿದೆ. ಗ್ಲೂಕೋಸ್ ಹಾಕಿ ರೋಗ ನಿರೋಧಕ ಔಷಧಿಯನ್ನ ವೈದ್ಯರು ಕೊಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಇನ್ನುಳಿದ 9 ಕೃಷ್ಣ ಮೃಗಗಳ ಪೈಕಿ ಮತ್ತೊಂದಕ್ಕೆ ಆ ಸೋಂಕು ತಗುಲಿದೆ. ಬನ್ನೇರುಘಟ್ಟ ವೈದ್ಯರ ತಂಡ ಮತ್ತು ಬೆಳಗಾವಿ ವೈದ್ಯರಿಂದ ಚಿಕಿತ್ಸೆ ಮುಂದುವರೆದಿದೆ. ತೀವ್ರ ನಿಗಾದಲ್ಲಿ ಇರಿಸಿ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದುವರೆಗೂ ಝೂನಲ್ಲಿ 29 ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಆತಂಕ ಸೃಷ್ಟಿಸ್ತಾ ಇದೆ. ಈ ವಿಚಾರ ನಿನ್ನೆ ಒಂದು ಮೃತಪಟ್ಟಿತ್ತು. ಅಲ್ಲಿಗೆ ಒಟ್ಟು ಕೃಷ್ಣ ಮೃಗಗಳ ಸಂಖ್ಯೆ ಏನಿದೆ ಮೃತಪಟ್ಟಿರುವಂಥದ್ದು 29ಕ್ಕೆ ಏರಿಕೆಯಾಗಿದೆ. ಆತ ಆ ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಬನ್ನೇರುಘಟ್ಟದ ವೈದ್ಯರ ತಂಡ, ಬೆಳಗಾವಿಯ ವೈದ್ಯರ ತಂಡ ಸೇರಿಕೊಂಡು ತೀವ್ರ ನಿಗಾ ಇರಿಸಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ಇದುವರೆಗೂ ಕೂಡ ಮೃಗಾಲಯದಲ್ಲಿ 29 ಕೃಷ್ಣ ಮೃಗಗಳ ಮಾರಣ ಹೋಮ ಆಗಿದೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿ ಇರುವಂತಹ ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸರಣಿ ಮುಂದುವರೆದಿದೆ. ಮತ್ತೊಂದು ಕೃಷ್ಣ ಮೃಗ ನಿನ್ನೆ ರಾತ್ರಿ ಸಾವನ್ನಪ್ಪಿರೋದು. ಒಂದು ಕೃಷ್ಣ ಮೃಗದ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಅದಕ್ಕೆ ಗ್ಲೂಕೋಸ್ ಹಾಕ್ತಾ ಇದ್ದಾರೆ. ಆಮೇಲೆ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ವೈದ್ಯರ ತಂಡ ಹರಸಾಹಸ ಪಡ್ತಾ ಇದೆ. ಒಟ್ಟಿನಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿದ್ದಾರೆ, ತೀವ್ರ ನಿಗಾ ವಹಿಸಿದ್ದಾರೆ, ಒಂದು ಕಡೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದುವರೆಗೂ 29 ಕೃಷ್ಣ ಮೃಗಗಳ ಮಾರಣ ಹೋಮ ಆಗಿದೆ. ಮತ್ತೊಂದು ಕಡೆ ಅದರ ಕಂಡೀಷನ್ ಏನಿದೆ ಅದು ಬಹಳ ಕ್ರಿಷಿಯಲ್ ಆಗಿದೆ. ಆ ಸಾವಿನ ಸರಣಿ ಮುಂದುವರಿತಾ ಇದೆ. ಇಲ್ಲಿವರೆಗೂ 29 ಅಂತಂದರೆ ಲೆಕ್ಕ ಹಾಕಿ. ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಝೂನಲ್ಲಿ ಮತ್ತೊಂದು ಕೃಷ್ಣ ಮೃಗದ ಆರೋಗ್ಯದಲ್ಲಿ ಏರುಪೇರಾಗಿ ಅಸ್ವಸ್ಥಗೊಂಡಿದೆ. ಈಗ ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಟ್ರೀಟ್ಮೆಂಟ್ಗೆ ಅದು ರೆಸ್ಪಾಂಡ್ ಮಾಡಿದ್ರೆ ಓಕೆ, ಕ್ಯೂರ್ ಆಗುತ್ತೆ. ಆದರೆ ಅದು ಕೂಡ ರೆಸ್ಪಾಂಡ್ ಮಾಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಕಾರಣ ಸೋಂಕು ತಗುಲಿರುವಂಥ ಕಾರಣಕ್ಕಾಗಿ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ವೈದ್ಯರು ತೀವ್ರ ನಿಗಾದಲ್ಲಿ ಇರಿಸಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ.